ಹೆಚ್ಚು ಕಡಿಮೆ ಸುಮಾರು 2019ರಲ್ಲಿ ನನಗೆ ಹೆವಿ ಪಿಂಪಲ್ಸ್ ಇರ್ತಾಯಿತ್ತು. ಪಿಂಪಲ್ಸ್ ಎಷ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇಟ್ ಆಲ್ಮೋಸ್ಟ್ ನನಗೆ ಇನ್ಸೆಕ್ಯೂರಿಟಿ ಥರ ಆಗ್ತಾಯಿತ್ತು. ಸೊ ಪಿಂಪಲ್ಸ್ ಅಷ್ಟಿರೋದಲ್ಲದೆ ಸ್ವಲ್ಪ ಏರ್ ಫಾಲ್ ಕೂಡ ಆಗ್ತಾಯಿತ್ತು. ನಾನು ಆ ಟೈಮಲ್ಲಿ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಿದ್ದೆ, ಲೈಕ್ ಇಷ್ಟು ಪಿಂಪಲ್ಸ್ ಇದೆ, ಏನು ಇಶ್ಯೂ ಇದೆ, ಹಂಗೆ ಹಿಂಗೆ ಅಂತ. ಡಾಕ್ಟರ್ ಹೇಳಿದರು ಲೈಕ್ ಮೇ ಬಿ ಕೆಲವು ಕ್ರೀಮ್ಗಳನ್ನ ಟ್ರೈ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೆಲವು ಕ್ರೀಮ್ ರೆಕಮೆಂಡ್ ಮಾಡಿದರು, ಕೆಲವು ಫೇಸ್ ವಾಶ್ ಕೊಟ್ಟರು, ಕೆಲವು ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟರು. ನಾನು ತುಂಬ ಏನೆಲ್ಲ ಟ್ರೈ ಮಾಡಿದೆ. ಸೊ ಅದು ಯಾವುದೂ ಹೋಗಿರಲಿಲ್ಲ. ಸೊ ನಾನು ಇದೇನಪ್ಪ ಹೋಗೋದೇ ಇಲ್ಲ, ಪಿಂಪಲ್ಸ್ ಏನು ಮಾಡಿದ್ರು ಹೋಗ್ತಾಯಿಲ್ಲ, ಬಿಟ್ಟಾಕಪ್ಪ ಅಂತ ನಾನು ಸ್ವಲ್ಪ ದಿನ ಬಿಟ್ಟಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಕ್ಯಾಶುವಲ್ ಆಗಿದ್ದೆ. ಒಂದ್ಸಲ ನಾನು ಹಂಗೆ ನಾರ್ಮಲಾಗಿ ಜಿಮ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಜಿಮ್ ಸ್ಟಾರ್ಟ್ ಮಾಡ್ಕೊಂಡು ನಾನು ರೆಗ್ಯುಲರಾಗಿ ಸ್ವಲ್ಪ ಜಿಮ್ ಡಯಟ್ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಮೇ ಬಿ ಒಂದು 6 ಮಂತ್ಸ್ 8 ಮಂತ್ಸ್ ಆಗ್ತಾ 2020 ಬಂದಿತ್ತು. ಆ ಟೈಮಲ್ಲಿ ನೋಡ್ತೀನಿ ನಂಗೆ ಆಟೋಮೆಟಿಕಲಿ ಪಿಂಪಲ್ಸ್ ಆಲ್ಮೋಸ್ಟ್ ಝೀರೋ ಥರ ಆಗಿಬಿಟ್ಟಿದೆ. ಇವಾಗಲೂ ಅಷ್ಟೇ ನಂಗೆ ಪಿಂಪಲ್ಸ್ ಬರೋದೇ ಇಲ್ಲ. ಲೈಕ್ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ, ಯಾವ ಫೇಸ್ ವಾಶ್ ಯೂಸ್ ಮಾಡಲ್ಲ, ಸೀತಾಫಲ ಅದು ಇದು ಅಂತ, ಲೈಫ್ ಬಾಯ್ ಸೋಪು ಅದು ಯೂಸ್ ಮಾಡಿದ್ದೀನಿ ಅಷ್ಟೇ. ಬಟ್ ಸ್ಕಿನ್ ಕೇರಲ್ಲಿ ಝೀರೋ, ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡಲ್ಲ. ಸೊ ಲೈಕ್ ಆ ಥರ ಅಲ್ಲಿ ಜಸ್ಟ್ 6 to 8 ಮಂತ್ಸ್ ಸಾಲ್ವ್ ಆಗ್ಬಿಡ್ತು. ಸೊ ನಾನು ಅವಾಗ ಜಸ್ಟು ನೋಡಿಕೊಂಡೆ ಲೈಕ್ ಯಾಕಪ್ಪ ಹಂಗಾಯಿತು ಅಂತ ನನಗೆ ಅವಾಗ ಅರ್ಥ ಆಗಿರಲಿಲ್ಲ. ಮೇ ಬಿ ಜಿಮ್ ಜಾಯ್ನ್ ಆಗಿದ್ನಲ್ಲ, ಡಯಟಿಂದ ಆ ಥರ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಸೊ ಬಟ್ ನಾನು ಇವಾಗ ರೀಸೆಂಟಾಗಿ ನಾನು ಯಾವಾಗ ನನಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನನಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇದೆ, ಜಾಸ್ತಿ ಪಿಂಪಲ್ಸ್ ಬರುತ್ತೆ, ಡ್ರೈ ಸ್ಕಿನ್ ಇದೆ ಅಂತೆಲ್ಲ ಹೇಳ್ತಾರೆ. ನಾನು ಅವಾಗ ಲೈಕ್ ನಾನು ಎಷ್ಟೋ ವರ್ಷದಿಂದ 5-6 ವರ್ಷದಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಲ್ಲ ನಾನು ಡಯಟ್ ಮೇಲೆ, ಅದನ್ನು ಬೇಸ್ ಮಾಡಿ ಥಿಂಕ್ ಮಾಡಿದೆ ಮತ್ತು ರಿಸರ್ಚ್ ಮಾಡಿದೆ ಏನಕ್ಕೆ ಥರ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರುತ್ತೆ ಅದು ಇದು ಅಂತ ಎಲ್ಲ. ಸೊ ಅವಾಗ ನಂಗೆ ಕನ್ಕ್ಲೂಡ್ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಜನಗಳು ಮತ್ತು ನಮ್ಮ ಫ್ರೆಂಡ್ಸ್ ಆಗಲಿ ಯಾರೋ ಒಬ್ಬರು ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಕಿನ್ನಲ್ಲಿ ಇಶ್ಯೂ ಇರಬೇಕಾದ್ರೆ ನಾವು ಜಾಸ್ತಿ ಹೋಗ್ಬಿಟ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಟ್ರೈ ಮಾಡ್ತೀವಿ. ಏನಪ್ಪ ಅಂದರೆ ಅದು ಕ್ರೀಮ್ ಹಾಕೋದು, ಇಲ್ಲ ಇದು ಯಾವ್ಯಾವುದೋ ಇದು ಫೇಸ್ ವಾಶ್ ಹಾಕೋದು, ಸೀತಾಫಲ ಅದು ಇದು ಅಂತ ಸಪ್ಲಿಮೆಂಟ್ಸ್ ತಗೊಳ್ಳೋದು. ಸೊ ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಸ್ಕಿನ್ನ ಆಚೆ ಕಡೆಯಿಂದ ಟ್ರೀಟ್ ಮಾಡ್ತಿದ್ದೀವಿ, ಬಟ್ ನಮ್ಗೆ ಇಶ್ಯೂ ಬರ್ತಾ ಇರೋದೆಲ್ಲ ಒಳಗಡೆಯಿಂದ. ನಾವು ತಿಂತಾ ಇರೋದೆಲ್ಲ ಫುಲ್ ಶಿಟ್ಟಿ ಫುಡ್ ಆಲ್ರೆಡಿ, ಅದ್ರ ಮೇಲೆ ನಾವು ಆಚೆಯಿಂದ ಏನೋ ಮಾಡ್ಬಿಟ್ಟು ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದರಿಂದ ಅದು ಆಗ್ತಾಯಿಲ್ಲ. ಸೊ ಈ ಪಾಯಿಂಟ್ ನಾನು ಶೇರ್ ಮಾಡಿದ್ರೆ ನನ್ನ ಆಡಿಯನ್ಸ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಎಷ್ಟೋ ಜನ ಕೇಳ್ಕೊಂಡಿದ್ರು ಸಹ ಕ್ಲಿಯರ್ ಸ್ಕಿನ್ ಹೆಂಗೆ ಪಡ್ಕೊಳ್ಳೋದು, ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಇರ್ತದೆ ಹೆಂಗೆ ಹೋಗ್ಸು ಅಂತೆಲ್ಲ ಕೆಲವ್ರು ಕೇಳಿದ್ರು. ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ನೀವು ಜಸ್ಟ್ ಡಯಟಿಂದ ಸ್ಕಿನ್ ಕೇರ್ ಪ್ರಾಡಕ್ಟ್ಸೇ ಬೇಡ, ಫೇಸ್ ವಾಶ್ ಬೇಡ, ಇಲ್ಲ ಅದು ಬೇಡ, ಕ್ರೀಮ್ ಬೇಡ, ಇಲ್ಲ ಏನು ಸಪ್ಲಿಮೆಂಟ್ ಬೇಡ, ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಫುಲ್ಲು ಬುಲ್ಶೀಟ್ ನಾನ್ಸೆನ್ಸ್. ನಿಮಗೆ ಡಾಕ್ಟ್ರು ಅವರು ಎಲ್ಲ ಪ್ರಿಸ್ಕ್ರೈಬ್ ಮಾಡಿ ಜಸ್ಟ್ ಮೆಡಿಕಲ್ ಇಂಡಸ್ಟ್ರಿ ದುಡ್ಡು ಮಾಡೋದಕ್ಕೋಸ್ಕರ ನೋಡ್ತಾ ಇದೆ ಅಷ್ಟೇ. ಅದೇನೂ ಇಲ್ಲದೆ ಹೇಗೆ ನೀವು ನಿಮ್ಮ ಸ್ಕಿನ್ನ ಫುಲ್ ಕಂಟ್ರೋಲ್ ತೊಗೋಬೋದು ಅಂತ ಹೇಳ್ತೀನಿ. ಫುಲ್ ಕಂಟ್ರೋಲ್ ಅಂತ ಹೇಳಿದ್ರೆ ಲೈಕ್ ಆಲ್ಮೋಸ್ಟ್ ಪಿಂಪಲ್ಸೇ ಬರಬಾರ್ದು ಅನ್ನೋ ಥರ ಮಾಡ್ಕೊಬೋದು. ನಿಮಗೆ ಏನು ಕಂಡೀಷನ್ ಇರ್ಬೋದು, ನಿಮ್ಮದು ಡ್ರೈ ಸ್ಕಿನ್ ಇರ್ಬೋದು, ಆಯಿಲ್ ಸ್ಕಿನ್ ಇರ್ಬೋದು, ಇಟ್ ಡಸಂಟ್ ಮ್ಯಾಟ್ರ್. ಸೊ ಪ್ಲೀಸ್ ಲಿಸನ್ ಟು ದಿಸ್ ಕೇರ್ಫುಲಿ. ಇದು ನನ್ನ 5-6 ಇಯರ್ಸಿಂದ ಆಗಿರೋ ಎಕ್ಸ್ಪೀರಿಯನ್ಸು, ಪ್ಲಸ್ ಐ ಹ್ಯಾವ್ ಡನ್ ಸಮ್ ರಿಸರ್ಚ್ ಆಲ್ಸೋ. ಸೊ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಾವು ಯೂಶ್ವಲಾಗಿ ಡಯಟ್ ಮಾಡ್ತೀವಲ್ಲ, ನಮ್ಮ ಡಯಟಲ್ಲಿ ಜಾಸ್ತಿ ಶುಗರ್ ಫುಡ್ ತಿಂತಾ ಇರ್ತೀವಿ. ಶುಗರು ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಶುಗರ್ ಬಿಟ್ಟರೆ ಆಯಿಲ್ ಫುಡ್ ತಿಂತಾ ಇರ್ತೀವಿ. ಅದು ಅಷ್ಟೇ, ಮುಖದಲ್ಲಿ ಪೋರ್ಸ್ ಅಂತ ಇರುತ್ತೆ, ಆ ಪೋರ್ಸೆಲ್ಲ ಹೋಗಿ ಆಯಿಲ್ ಕ್ಲಾಗ್ ಆಗ್ತಿರುತ್ತೆ, ಅದು ಪಿಂಪಲ್ಸ್ ಫಾರ್ಮ್ ಆಗ್ತಿರುತ್ತೆ. ಸೊ ಇದೆಲ್ಲ ಮಾಡ್ಕೊಂಡು ನಾವು ಇದೆಲ್ಲ ಮಾಡಿದ್ಮೇಲೂ ಸಹ ನಾವು ನಮ್ಮ ಸ್ಕಿನ್ನಿಗೆ ಬೇಕಾಗಿರೋದು ಮೇನಾಗಿ ಆಂಟಿ ಆಕ್ಸಿಡೆಂಟ್ಸು, ವಿಟಮಿನ್ ಸಿ ಎಲ್ಲ ಬೇಕು. ಸೊ ಅದನ್ನು ನಾವು ತಿಂತಾ ಇರೋಲ್ಲ, ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂತಾ ಇರೋಲ್ಲ. ಸೊ ಇದೆಲ್ಲ ನಮ್ಮ ಆಲ್ರೆಡಿ ತಿಂತಾ ಇರೋದು ನಾನ್ಸೆನ್ಸು. ಏನು ಬೇಡ ಅದು ತಿಂತಾ ಇದ್ದೀವಿ, ಪ್ಲಸ್ ಏನು ಬೇಕು ಅದನ್ನು ಕೂಡ ತಿಂತಾ ಇಲ್ಲ ನಾವು. ಸೊ ಇದೆಲ್ಲ ಕಾಂಪೌಂಡ್ ಆಗಿ ನಮ್ಮ ಸ್ಕಿನ್ನಲ್ಲಿ ಈ ಪಿಂಪಲ್ಸು ಮತ್ತು ಈ ಥರ ಬೇರೆ ಬೇರೆ ಥರ ಡ್ರೈ ಸ್ಕಿನ್ ಇಶ್ಯೂಸು, ಇಲ್ಲ ಪೀಲಿಂಗ್ ಆಗೋ ಥರ ಆಗೋದು. ಸೊ ಈ ಥರ ತುಂಬ ಇಶ್ಯೂಗಳು ಬರ್ತಾ ಇರುತ್ತೆ. ಸೊ ಇದು ಯಾವಾಗ ನಾವು ಫಿಕ್ಸ್ ಮಾಡ್ಬೋದು ಅಂತ ಹೇಳಿದ್ರೆ, ಜಸ್ಟ್ ಈಸಿಯಾಗಿ ನೀವು ದುಡ್ಡನ್ನೇ ಖರ್ಚು ಮಾಡಿಬಿಡಿ ಕಣ್ರಿ. ನಿಮ್ಮ ರೆಗ್ಯುಲರ್ ಡಯಟ್ ಏನಿರುತ್ತೆ ಆ ರೆಗ್ಯುಲರ್ ಡಯಟ್ ಹಂಗೆ ಫಾಲೋ ಮಾಡಿ. ಸೊ ಈ ಡಯಟ್ ನಾನು ಬಾಡಿ ಬಿಲ್ಡಿಂಗ್ ಬಗ್ಗೆ ಹೇಳ್ತಿಲ್ಲ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ಇದು ಓವರಾಲ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ನೀವು ರೆಗ್ಯುಲರ್ ಡಯಟಲ್ಲಿ ಡೈಲಿ ಏನೋ ಒಂದು ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫ್ರೂಟ್ ಏನೋ ಇರ್ಬೋದು, ಒಂದಿನ ಬನಾನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಒಂದಿನ ಪಪ್ಪಾಯ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಪೈನಾಪಲ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಒಂದಿನ ಕಲ್ಲಂಗಡಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮಗೆ ಸೇಬ್ನ ಆದರೆ ಸೇಬ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಫೈನ್. ಲೈಕ್ ನೀವು ಹೈ ಕಾಸ್ಟ್ಲಿ ಫ್ರೂಟ್ಸ್ ತಿನ್ನಬೇಕಂತನೂ ಇಲ್ಲ. ಸೊ ಇದರಲ್ಲಿ ಕೆಲವುದ್ರಲ್ಲಿ ವಿಟಮಿನ್ ಸಿ ಇದೆ, ಕೆಲವುದ್ರಲ್ಲಿ ವಿಟಮಿನ್ ಕೆ ಇದೆ. ಸೊ ಕೆಲವುದ್ರಲ್ಲಿ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದೆಲ್ಲ ನಿಮಗೆ ಆ್ಯಕ್ಚುಲಿ ಸ್ಕಿನ್ನಿಗೆ ಬೇಕು. ಸೊ ನೀವು ಜಸ್ಟ್ ಈ ಥರ ಫ್ರೂಟ್ಸ್ ಡೈಲಿ ಇನ್ಕ್ಲೂಡ್ ಮಾಡ್ಕೊತು ಅಂತ ಹೇಳಿದ್ರೆ, ಅಂಟಿಲ್ ನೀವು 3 ಮಂತ್ಸ್ ಕರೆಕ್ಟಾಗಿ ಫಾಲೋ ಮಾಡ್ತು ಅಂತ ಹೇಳಿದ್ರೆ, ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಇನ್ನೇನು ಚೇಂಜ್ ಮಾಡಲೇಬೇಡಿ. ಪ್ಲಸ್ ಜಾಸ್ತಿ ನೀರು ಕುಡೀರಿ. ನೀವು ದಿನ ಎಷ್ಟು ನೀರು ಕುಡಿತಾ ಇರ್ತೀರ ಅದನ್ನು ಗಮನ ಇಟ್ಟು ಕರೆಕ್ಟಾಗಿ ಗಮನಿಸಿ. ಒಂದಿನ ಮೇಬಿ 1 ಲೀಟ್ರಿಂದ 2 ಲೀಟ್ರ್ ಕುಡಿತಾ ಇರ್ತೀರ, ಅದನ್ನು ಡಬಲ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿ. 1ರಿಂದ 2 ಲೀಟ್ರ್ ಕುಡಿತಿದ್ದೀರಾ ಅಂತ ಹೇಳಿದ್ರೆ 3ರಿಂದ 4 ಲೀಟ್ರ್ ಕುಡಿಯೋದಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಅದನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ, ಟ್ರ್ಯಾಕ್ ಮಾಡಿ.
water is highly important. Water is more important than the antioxidants and the other food too. ಓಕೆ, ವಾಟರ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ, ನೀರನ್ನ ಜಾಸ್ತಿ ಕುಡೀರಿ. ಮತ್ತು ಎಲ್ಲ ವೆಜ್ಜೀಸ್ ಆದರೆ ಟ್ರೈ ಮಾಡಿ. ಜಸ್ಟ್ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಫ್ರೂಟ್ಸ್ ಮಾತ್ರ ಇಟ್ಕೊಳ್ಳಿ. ಜಸ್ಟ್ ಡೈಲಿ ಫ್ರೂಟ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಏನೋ ಕ್ರೀಮು, ಫೇಸ್ ಕ್ರೀಮು, ಏನು ಫೇಸ್ ವಾಶು, ಏನೋ ಫ್ಯಾನ್ಸಿ ಸಪ್ಲಿಮೆಂಟ್ ಏನೋ ತಗೊಳ್ಳೇಬೇಡಿ. ಏನೂ ಬೇಡವೇ ಬೇಡ. ಆಟೋಮೆಟಿಕಲಿ ಒಂದು ಸ್ಟಾರ್ಟ್ ಮಾಡಿದ್ರೇನು ಇಲ್ಲ 1 ಮಂತಲ್ಲೇ ನಿಮ್ಗೆ ರಿಸಲ್ಟ್ಸ್ ಕಾಣಿಸುತ್ತೆ ಮೋಸ್ಟ್ಲಿ, ಇಲ್ಲ 2-3 ಮಂತ್ಸ್ ಆಗ್ಬೋದು, ಬಟ್ ರಿಸಲ್ಟ್ಸ್ ಡೆಫಿನೆಟ್ಲಿ ಕಾಣಿಸುತ್ತೆ. ನಾನು ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ರೀಸೆಂಟ್ಲಿ ಮಧ್ಯೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ನನ್ನ ಓನ್ ಸ್ಕಿನ್ ಮೇಲೆ. ಮಧ್ಯೆ ನಾನು ಏನು ಮಾಡ್ತೀನಿ, ಸುಮ್ಮನೆ ಎಕ್ಸ್ಪೆರಿಮೆಂಟೇಷನ್ಗೋಸ್ಕರ ಜಾಸ್ತಿ ಜಂಕ್ ಫುಡ್ ತಿನ್ಬಿಡು. ಜಂಕ್ ಫುಡ್ ಅಂದರೆ ಆ ಥರ ಜಂಕ್ ಅಲ್ಲ, ಮೇ ಬಿ ಪಿಜ್ಜಾ, ಬರ್ಗರ್ ಒಂದ್ಸತಿ ತಿನ್ಬಿಟ್ಟಿರ್ತೀನಿ, ಮತ್ತು ಶುಗರ್ ಐಟಮ್ಸ್ ಜಾಸ್ತಿ ತಿನ್ಬಿಟ್ಟಿರ್ತೀನಿ. ಈ ಥರ ಟ್ರೈ ಮಾಡ್ತೀನಿ. ಯಾವಾಗ ತಿಂದಿರ್ತೀನಿ ಅದರ ನೆಕ್ಸ್ಟು 1 ಇಲ್ಲ 2 ದಿನ ಆದಮೇಲೆ ಎಲ್ಲ ಮೊಖದಲ್ಲಿ 1-2 ಪಿಂಪಲ್ಸ್ ಬರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಲೈಕ್ ಈ ಶುಗರು ಎಷ್ಟಾಗುತ್ತೆ ಅಷ್ಟು ಕಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಟ್ಸ್ ಫೈನ್, 100% ಕಟ್ ಮಾಡೋದಕ್ಕಾಗಲ್ಲ, ಮಾಡ್ಬೋದು, ಇದು ನಿಮ್ಮ ಮೈಂಡ್ ಸೆಟ್ ಅಷ್ಟೇ. ಬಟ್ ನಾನು ಅಷ್ಟೇ 100% ಕಟ್ ಮಾಡಿಲ್ಲ, ಮಧ್ಯೆ ಲೇಟಾಗಿ ತಿಂತೀನಿ. ಬಟ್ ಹೆವಿ ತಿನ್ನೋದಕ್ಕೆ ಹೋಗಬೇಡಿ, ಆದರೆ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಮತ್ತು ಆಯಿಲ್ ಫುಡ್ ಇರುತ್ತೆ ಗೊತ್ತಾ, ಆಯಿಲಲ್ಲಿ ಮಾಡಿರೋಂಥ ಜಂಕ್ ಫುಡ್ಡು, ಅದು ಎಕ್ಸ್ಪೆಷಲಿ ಹೋಮ್ ಮೇಡಲ್ಲ, ಈ ಆಚೆ ಅಂತ ತಿಂತಾ ಇರ್ತೀರ ಸ್ಟ್ರೀಟ್ ಫುಡ್ಸು, ಅದನ್ನು ಆದಷ್ಟು ಕಡಿಮೆ ಮಾಡಿ. ಆದರೆ ಕುಕ್ಕುಂಬರ್ ಆ್ಯಡ್ ಮಾಡ್ಕೊಳ್ಳಿ ಡೈಲಿ ಫುಡ್ ಜೊತೆಗೆ. ಕುಕ್ಕುಂಬರು ಇಲ್ಲ ವೆಜಿಟೇಬಲ್ಸ್ ಎಲ್ಲ ನಾನು ಹೇಳ್ತಾ ಇರೋದು. ಆ್ಯಕ್ಚುಲಿ ನಾನು ಇದನ್ನು ಫಾಲೋ ಮಾಡ್ತೀನಿ. ರೆಗ್ಯುಲರ್ ವೆಜ್ಜೀಸ್, ಬೇರೆ ಏನಾದ್ರು ಸ್ವೀಟ್ ಪೊಟೊಟೊ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದೆಲ್ಲ ಸೂಪರ್ ಫುಡ್ಸು. ಓಕೆನಾ, ಇದನ್ನು ಟ್ರೈ ಮಾಡಿ. ಜಸ್ಟ್ 1 ಮಂತ್ 3 ಮಂತ್ಸ್ ನಿಮಗೆ ಬಾಡಿಯಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ಮೋರ್ ದೆನ್ ಎನಿಥಿಂಗ್. ಲೈಕ್ ನೀವು ಕೊಡ್ತಾ ಇರೋ ನಾನ್ಸೆನ್ಸ್ ಸೀತಾಫಲ್ಲು ಇರಲಿ, ಇಲ್ಲ ಯಾವುದೋ ಫೇಸ್ ಕ್ರೀಮ್ ಇರಲಿ, ಇವೆಲ್ಲ ಯೂಸ್ಲೆಸ್ಸು. ಸುಮ್ಮನೆ ಮೆಡಿಕಲ್ ಇಂಡಸ್ಟ್ರಿ ಅವ್ರು ನಿಮ್ಮನ್ನ ಸ್ಕ್ಯಾಮ್ ಮಾಡೋದಕ್ಕೋಸ್ಕರ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ. ನೀವು ಈ ಫುಡ್ನ ಫಿಕ್ಸ್ ಮಾಡಿದೆ, ನೀವು ಸೀತಾಫಲ್ ಅಲ್ಲ, ಯಾವುದೋ ಫೇಸ್ ಕ್ರೀಮ್ ಅಲ್ಲ, ಫೇಸ್ ವಾಶ್ ಅಲ್ಲ, ಈ ಸಪ್ಲಿಮೆಂಟೇಷನ್ ಅಲ್ಲ, ನೀವು ಇದನ್ನು 1000 ತೊಗೊಳ್ಳಿ, ವರ್ಕ್ ಆಗೋಲ್ಲ. ಯಾಕೆ ಹೇಳಿ, ನಿಮ್ಮ ಸ್ಕಿನ್ ಇಶ್ಯೂ ಬರ್ತಾ ಇರೋದು ಒಳಗಡೆಯಿಂದ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹೊರಗಡೆಯಿಂದ ಏನು ಹಾಕಿದ್ರೂ ಪ್ರಯೋಜನವೇ ಇಲ್ಲ. ನನಗೊಬ್ಬ ಆ್ಯಕ್ಚುಲಿ ಫ್ರೆಂಡ್ ಇದ್ದಾನೆ, ಅವನು ಫೇಸ್ ವಾಶ್ ಕೂಡ ಯೂಸ್ ಮಾಡಲ್ಲ, ಅವನು ಮುಖಕ್ಕೆ ಸೋಪ್ ಕೂಡ ಬಳಸಲ್ಲ, ಬರೀ ನೀರಲ್ಲಿ ಮಾತ್ರ ತೊಳಿತಾನೆ. ಎಷ್ಟೋ ವರ್ಷಗಳಿಂದ ನನಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಆದರೂ ಅವ್ನ ಸ್ಕಿನ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಎಲ್ಲೋ ರೇರ್ಲಿ ಪಿಂಪಲ್ಸ್ ಬರುತ್ತೆ ಅಷ್ಟೇ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಸ್ ಪಿಂಪಲ್ಸು ಮತ್ತು ಬ್ಲ್ಯಾಕ್ ಹೆಡ್ಸು ಮತ್ತು ಇಶ್ಯೂ ಎಲ್ಲ ಬರ್ತಾ ಇರೋದು ನಿಮ್ಮ ಬಾಡಿ ಹೊರಗಡೆಯಿಂದ ಅಲ್ಲ. ನೀವು ಹೊರಗಡೆಯಿಂದ ನೀವೇನೇನೋ ಚೇಂಜ್ ಮಾಡಿಕೊಂಡು ಒಳಗಡೆ ನೀವು ಅದೇ ಫುಡ್ ಡಯಟ್ ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ, ನೀವೇನೇ ಮಾಡಿದ್ರು ನಿಮಗೆ ನಿಮ್ಮ ಪಿಂಪಲ್ಸ್ ಹೋಗೋಲ್ಲ, ನಿಮ್ಮ ಕ್ಲಿಯರ್ ಸ್ಕಿನ್ ನಿಮ್ಗೆ ಬೇಕು ಅಂದ್ಕೊಂಡ್ರೆ ನಿಮ್ಗೆ ಸಿಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾನು ಏನಕ್ಕಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇದು 100% ನಾನು ಫಾಲೋ ಮಾಡಲ್ಲ. ಬಟ್ ನಾನು ಅಟ್ಲೀಸ್ಟ್ ಎಷ್ಟು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಡಿಫ್ರೆನ್ಸ್ ನಂಗೆ ಮಾಡ್ತಾಯಿದೆ. ಲೈಕ್ ಪಿಂಪಲ್ಸ್ ಲೈಕ್ ಬೇರ್ಲಿ ಎಲ್ಲೋ ಅಪರೂಪಕ್ಕೆ ಒಂದೊಂದು ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ಅದು ನಾನು ಮಧ್ಯೆ ಜಂಕ್ ಫುಡ್ ತಿನ್ಬಿಡ್ತೀನಿ. ಜಂಕ್ ಫುಡ್ ಇನ್ ದ ಸೆನ್ಸ್ ಅಟ್ಲೀಸ್ಟ್ ಶುಗರ್ ಫುಡ್ಡು ಅದು ಇದು ಲೈಟಾಗಿ ತಿಂತೀನಿ ಮಧ್ಯ. ಬಟ್ ಅಟ್ಲೀಸ್ಟ್ ಇಟ್ಸ್ ಓಕೆ. ಬಟ್ ನನಗೆ ಆ ಟೈಮಲ್ಲಿ ಇರೋವಂಥ ಪಿಂಪಲ್ಸು ಇಟ್ಸ್ ಟೂ ಮಚ್ ಹೆವಿ ಇತ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇಫ್ ಯು ಥಿಂಕ್ ಯು ಹ್ಯಾವ್ ಟ್ರೈಡ್ ಆಲ್ ದ ಮೆಡಿಕೇಷನ್ಸ್, ಆಲ್ ದ ಸಪ್ಲಿಮೆಂಟ್ಸ್, ಆಲ್ ದ ಫೇಸ್ ಕ್ರೀಮ್ಸ್ ಆ್ಯಂಡ್ ಸೀತಾಫಲ್ ನಾನ್ಸೆನ್ಸ್ ಅಲ್ಲ, ಈವನ್ ಇಫ್ ಇಟ್ ವರ್ಕ್ಡ್, ನಿಮ್ಗೆ ವರ್ಕ್ ಆಗಿದೆ ಅಂತ ಹೇಳಿದ್ರೆ ಸಪ್ಲಿಮೆಂಟೇಷನ್ ಇಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಅದು ಅದರಿಂದ ವರ್ಕ್ ಆಗಿರೋಲ್ಲ, ನಿಮ್ಮ ಡಯಟ್ ಫಿಕ್ಸ್ ಆಗಿರುತ್ತೆ ಅಷ್ಟೇ ಆಕ್ಸಿಡೆಂಟ್ಲಿ. ಸೊ ಪ್ಲೀಸ್ ಚೆಕ್ ದಟ್. ಅದನ್ನು ಹೇಳ್ತಾ ನಾನು ನಿಮ್ಮ ಸ್ಕಿನ್ ಕೇರ್ನ ನಿಮ್ಮ ಡಯಟಿಂದ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.